ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರೆದು ತಲುಪುತ್ತೆ. ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸಂಚಿಕೆಯ ಶುರುವಿನಲ್ಲಿ ಮನೋಜ್ ಮತ್ತೆ ರೋಹಿಣಿ ಇಬ್ರು ಮನೆಗೆ ಬರ್ತಾರೆ. ಅಪ್ಪ ಅಪ್ಪ ಬಾಪ ಇಲ್ಲಿ ಅಂತ ಎಲ್ಲ ಮನೆಯವ್ರನ್ನೆಲ್ಲರನ್ನು ಕರೀತಾರೆ. ಆಗ ರಂಗನಾಥ್ ಅವರು ಅಲ್ಲಿಗೆ ಬಂದು, ಏನೋ ಮನೋಜ ಇದು, ಈ ಆಯುಧ ಪೂಜೆಲಿ ಬೋನಸ್ ಕೊಡ್ತಾರಲ್ಲ, ಅವಾಗ ತಗೊಂಡ್ ಬರ್ತಾರಲ್ಲ ಐಟಮ್, ಆ ರೀತಿ ತಗೊಂಡ್ ಬಂದಿದ್ಯಲ್ಲೋ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ಅಪ್ಪ ಅಂತ ಮನೋಜ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಶಾಂತಿ ಬಂದು, ಶಾಪಿಂಗಾ ಅಂತ ಯಾವ್ದು ಹಬ್ಬ ಇಲ್ವಲ್ಲೋ ಇವಾಗ ಶಾಪಿಂಗ್ ಮಾಡ್ಕೊಂಡ್ ಬರೋದಿಕ್ಕೆ ಅಂತ ಶಾಂತಿ ಕೇಳಿದಾಗ, ಅಮ್ಮ ಒಂದ್ ರೀತಿ ನಮ್ಗೆ ದಸರಾ ಬಂದಂಗೇನೆ ಅಮ್ಮ ಅಂತ ಮನೋಜ ಹೇಳ್ತಾನೆ. ಆಗ ರವಿ, ಏ ಮನೋಜ, ತಪ್ಪಾಗಿರೋ ಕ್ಯಾಲೆಂಡರ್ ಏನಾದ್ರೂ ತಗೊಂಡೇನಾದ್ರೂ ಬಂದಿದ್ಯೇನೋ ಅಂತ ಕೇಳ್ತಾನೆ. ನಮ್ ಲೈಫಲ್ಲಿ ಸೆಲೆಬ್ರೇಷನ್ ಬಂದಿದೆ ಅಂತ ಹೇಳ್ದೆ ಕಣೋ ಅಂತ ಮನೋಜ ಹೇಳ್ತಾನೆ. ನೋಡಪ್ಪ, ಮೊದ್ಲು ಏನ್ ಹೇಳ್ಬೇಕು ಅಂತಿದ್ಯಾ ಅದನ್ನ ಹೇಳು ಅಂತ ರಂಗನಾಥ್ ಅವರು ಹೇಳಿದಾಗ, ಈ ಕಡೆ ಮನೋಜ ರೋಹಿಣಿ ಮುಖನ ನೋಡ್ತಾನೆ. ರೋಹಿಣಿನೂ ತುಂಬಾ ಖುಷಿಲಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, ಮಾವ, ನಮ್ಮಪ್ಪ ನನಗೋಸ್ಕರ 15 ಲಕ್ಷ ಕಳಿಸಿದ್ದಾರೆ ಅಂತ. ಆಗ ಶಾಂತಿ ಆಶ್ಚರ್ಯದಿಂದ, ಏನಮ್ಮ ರೋಹಿಣಿ, ಏನ್ ಹೇಳ್ತಾ ಇದ್ಯಾ? ನಿಮ್ಮಪ್ಪ ದುಡ್ಡು ಕಳ್ಸಿದ್ರಾ? ರೀ ನೋಡ್ರಿ ಅಂತ ಶಾಂತಿ ಆಶ್ಚರ್ಯದಿಂದ ಹೇಳ್ಬೇಕಾದ್ರೆ, ಅವರು ಜೈಲರಿದ್ದಾರೆ ಅಂತ ಹೇಳ್ದಲ್ಲಮ್ಮ, ರಿಲೀಸ್ ಆದ್ರಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹೌದಾ, ಆಚೆಗೆ ಬಂದ್ಬಿಟ್ರಾ? ನೋಡಿದ್ರಾ, ಮಾಡಿದಂತ ಪೂಜೆಗೆ ಪ್ರತಿಫಲ ಸಿಕ್ತು ಅಂತ ಶಾಂತಿ ಖುಷಿಯಿಂದ ಹೇಳ್ಬೇಕಾದ್ರೆ, ಇಲ್ಲ ಅತ್ತೆ, ಅಪ್ಪ ಇನ್ನು ಜೈಲಲ್ಲೇ ಇದ್ದಾರೆ ಅಂತ ರೋಹಿಣಿ ಹೇಳಿದಾಗ, ಅಪ್ಪ ಜೈಲಲ್ಲಿದ್ದಾರೆ ಹಂಗಿದ್ಮೇಲೆ ದುಡ್ಡು ಹೆಂಗ್ ಕಳ್ಸಿದ್ರು ಪೌಡ್ರಮ್ಮ? ಅವರಲ್ಲಿ ಜೈಲಲ್ಲೆಲ್ಲ ಬ್ಯಾಂಕ್ ನಡೆಸ್ತಾರಾ ಅಂತ ಸೂರ್ಯ ಕಿಂಡಲ್ ಮಾಡ್ತಾ ಕೇಳ್ತಾನೆ. ಆಗ ಅತ್ತೆ, ನಮ್ಮಪ್ಪ ಜೈಲ್ಗೆ ಹೋಗೋಕ್ಕೂ ಮುಂಚೆನೆ ನನ್ಗೇನ್ ಕೊಡ್ಬೇಕೋ ಅದನ್ನ ದುಡ್ಡು ಎತ್ತಿಟ್ಟಿದ್ರಂತೆ ಅಂತ ಹೇಳ್ಬೇಕಾದ್ರೆ, ಹಂಗಾದ್ರೆ ಅವ್ರು ಜೈಲಿಗೆ ಹೋಗ್ತೀನಿ ಅಂತ ಮೊದ್ಲೇ ಗೊತ್ತಿತ್ತಾ ಅಂತ ಸೂರ್ಯ ಕೇಳಿದಾಗ, ಸುಮ್ನೆ ಇರ ಅಂತ ಶಾಂತಿ ಹೇಳ್ತಾಳೆ. ಆಗ ಇದೊಂದು ಗುಡ್ ಕ್ವೆಶ್ಚನ್ ಅಂತ ಶ್ರುತಿ ಹೇಳಿದಾಗ, ಥ್ಯಾಂಕ್ ಯು ಸೋ ಮಚ್ ಅಂತ ಸೂರ್ಯ ಹೇಳ್ತಾನೆ. ಹೌದು, ಇವಾಗ ಎಲ್ರು ಯಾಕೆ ಇಷ್ಟೊಂದು ಕ್ವೆಶ್ಚನ್ ಕೇಳ್ತಾ ಇದ್ದೀರಾ ಅಂತ ಮನೋಜ್ ಕೇಳಿದಾಗ, ಜೈಲಲ್ಲಿರೋರು ದುಡ್ಡು ಕಳ್ಸಿದಾರೆ ಅಂತ ಅಂದ್ರೆ ಅದ್ ಹೇಗೆ ಏನು ಅಂತ ಕೇಳಿದ್ರೆ ಯಾರು ಇರ್ತಾರೇನೋ ಅಂತ ರವಿ ಕೇಳ್ತಾನೆ. ಅವರು ಜೈಲಿಗೆ ಹೋಗ್ತೀನಿ ಅಂತ ಸಪ್ರೇಟ್ ಆಗಿ ಏನು ಎತ್ತಿಟ್ಟಿಲ್ಲ ರವಿ. ಅಪ್ಪ ಇಂಡಿಯಾಗ್ ಬರೋಕ್ಕೂ ಮುಂಚೆನೆ ನನ್ಗೆ 15 ಲಕ್ಷ ಕೊಡು ಅಂತ ಮಾವನ ಹತ್ರ ಕೊಟ್ಟು ಹೋಗಿದ್ರು ಅಂತ ರೋಹಿಣಿ ಹೇಳಿದಾಗ, ಹೌದಾ, ಹಾಗಿದ್ರೆ ಅದನ್ನ ಅವ್ರು ಬರ್ಬೇಕಾದ್ರೇನೆ ತಗೊಂಡ್ ಬರ್ಬೋದಿತ್ತಲ್ವಾ ಅಂತ ಮೀನಾ ಕೇಳ್ತಾಳೆ. ಆವಾಗ ಸೂರ್ಯ ಕರೆಕ್ಟಾಗಿ ಹೇಳ್ದೆ ಅಂತ ಹೇಳ್ತಾನೆ. ಆಗ ರೋಹಿಣಿ, ಅಷ್ಟೊಂದು ದುಡ್ಡನ್ನ ಕ್ಯಾಶ್ ಆಗಿ ಫ್ಲೈಟ್ ಅಲ್ಲಿ ತಗೊಂಡ್ ಬರೋದಕ್ಕಾಗೋದಿಲ್ಲ, ಅದಕ್ಕೂ ಒಂದ್ ಲಿಮಿಟ್ ಅಂತ ಇದೆ. ನಮ್ಮ ಮಾವನ ಹತ್ರ ಹೇಳಿ ಅಪ್ಪ ಹೊರಡ್ಬೇಕಾದ್ರೇನೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಟೆನ್ಷನ್ ಅಲ್ಲಿ ಮಾವನು ಮರ್ತೋಗಿದ್ದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಲ್ಲ, ಈಗ ತಾನೇ ದಿನಕ್ಕೆ ದಿನ ಸ್ವಾಮಿಗಳು ಕಾಳಿ ದೇವಸ್ಥಾನದಲ್ಲಿ ಗುಂಡ್ ಹೊಡ್ಸ್ಕೊಂಡು ತಿರುಪ್ತಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ವಾ ಅಂತ ಹೇಳಿದಾಗ ಸೂರ್ಯ, ಆಗ ಮೀನಾ ಹೇಳ್ತಾಳೆ, ರೀ ತಿರುಪ್ತಿಲ್ ಗುಂಡ್ ಹೊಡ್ಸ್ಕೊಂಡು ಕಾಳಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿರೋದು ಅಂತ. ಸರಿ, ಎಲ್ ಗುಂಡ್ ಹೊಡ್ಸ್ಕೊಂಡ್ರೇನೋ ಒಟ್ನಲ್ಲಿ 2 ಒಂದೇ ತಾನೆ. ಅಲ್ಲ, ಆ ವ್ಯಕ್ತಿನೇ ತಲೆ ಮರ್ಸ್ಕೊಂಡ್ ಹೋಗಿದ್ದಾರೆ, ಅವ್ರು ಹೆಂಗ್ ದುಡ್ಡು ಕಳ್ಸಿದ್ರು ಪೌಡ್ರಮ್ಮ ಅಂತ ಸೂರ್ಯ ಕೇಳಿದಾಗ, ಅವ್ರ ಫ್ರೆಂಡ್ ಮೂಲಕ ಕಳ್ಸಿದ್ರು, ಸಾಕಾ ಅಥವಾ ಇನ್ನೂ ಏನಾದ್ರು ಬೇಕಾ ಅಂತ ರೋಹಿಣಿ ಸಿಟ್ಟಲ್ಲಿ ಹೇಳ್ತಾಳೆ. ರೋಹಿಣಿ ಅವರಪ್ಪ ನಮ್ಗ್ ದುಡ್ಡು ಕಳ್ಸಿದ್ರಲ್ಲ ಅಂತ ಸಂತೋಷದಲ್ಲಿದ್ರೆ ಇವನೇನಮ್ಮ ಹಿಂಗ್ ಕೇಳ್ತಾನೆ ಅಂತ ಮನೋಜ್ ಹೇಳಿದಾಗ, ಅವನನ್ ಬಿಡ, ಅವನ್ ಹೆಂಡತಿ ಮನೆ ಕಡೆಯಿಂದ ಏನು ಬರ್ಲಿಲ್ವಲ್ಲ, ಆ ಒಂದು ಸಿಟ್ಟಲ್ಲಿ ಹೇಳ್ತಾ ಇದ್ದಾನೆ, ಕೆಲ್ಸ ನೋಡ ನೀನು. ಹೌದು, ನಿಜವಾಗ್ಲೂ 15 ಲಕ್ಷ ಕಳ್ಸಿದ್ರೇನೋ ಅಂತ ಖುಷಿಲಿ ಶಾಂತಿ ಮನೋಜನ್ನ ಕೇಳ್ತಾಳೆ. ಆಗ ಮನೋಜ, ಹೌದಮ್ಮ, ಅದಕ್ಕೆ ಅಮ್ಮ ನಿಮ್ಮೆಲ್ರಿಗೂ ಹೊಸ ಬಟ್ಟೆ ತಗೊಂಡ್ ಬಂದಿರೋದು ಅಂತ ಮನೋಜ ಹೇಳಿದಾಗ, ಅಯ್ಯೋ ದೇವ್ರಿ ಅಂತೂ ಇಂತೂ ಕಣ್ಬಿಟ್ಬಿಟ್ಟಿಯಲ್ಲಪ್ಪ ನಮ್ಮ ಮೇಲೆ ಅಂತ ಶಾಂತಿ ಖುಷಿ ಪಡ್ತಾಳೆ. ಆಗ ಸೂರ್ಯ, ಇಷ್ಟು ದಿವಸ ಏನು ಕಣ್ಮುಚ್ಕೊಂಡು ನಿದ್ದೆನ ಮಾಡ್ತಿದ್ರು? ಅಯ್ಯೋ ಸಕ್ರೆ ಅಂತ ಸೂರ್ಯ ಹೇಳಿದಾಗ, ಸುಮ್ನೆ ಇರ ನೀನು ಅಂತ ಸೂರ್ಯನ್ ಬಾಯಿ ಮುಚ್ಚಿ, ನೋಡಿದ್ರೇನ್ರಿ, ನಾನು ರೋಹಿಣಿನ ಕರ್ಕೊಂಡೋಗಿ
ಕಂಕಣ ಕಟ್ಟಿ ವ್ರತ ಮಾಡಿಸಿದ್ದಕ್ಕೆ ಎಂತ ಫಲ ಸಿಕ್ಕಿದೆ. ಜೈಲಲ್ಲಿರುವಂತ ಮನುಷ್ಯ ದುಡ್ಡು ಕಳ್ಸಿದಾರೆ, ಅವ್ರು ಬೇಗ ಆಚೆಗೆ ಬಂದ್ಬಿಡ್ಬೇಕಪ್ಪ, ಬಂದೇ ಬರ್ತಾರೆ ನೋಡಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸರಿ ಹೆಂಗೋ ಇದು ಒಳ್ಳೇದೇ ತಾನೇ ಅಂತ ಸೂರ್ಯ ಹೇಳಿದಾಗ, ಯಾರಿಗೆ ಒಳ್ಳೇದು ಅಂತ ಮನೋಜ್ ಕೇಳಿದಾಗ, ಅಪ್ಪನ್ಗೆ ಕಣೋ, ನೀನು ಎತ್ಕೊಂಡು ಹೋದಲ್ಲ 27 ಲಕ್ಷ, ಅದರಲ್ಲಿ ಹತ್ತತ್ರ ಅರ್ಧ ಬಂದ್ಬಿಡ್ತು, ಅದನ್ನ ಅಪ್ಪನ್ ಕೊಟ್ಬಿಡು. ಹೌದು, ಉಳ್ದಿದ್ದ ದುಡ್ಡನ್ನ ಯಾವಾಗ ಕೊಡ್ತೀಯಾ ಅಂತ ಸೂರ್ಯ ಕೇಳಿದಾಗ, ಮನೋಜ್ ಮತ್ತೆ ರೋಹಿಣಿ ಇಬ್ರು ಶಾಕ್ ಆಗ್ತಾರೆ. ಇಬ್ರು ಒಬ್ರನ್ನೊಬ್ರು ನೋಡ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ, ಏನೋ ನೀವ್ ಅಪ್ಪಂಗ್ ದುಡ್ಡು ಕೊಡ್ಬೇಕು ತಾನೇ, ಮತ್ತೆ ಕೊಡ್ತೀನಿ ಅಂತ ಸತ್ಯ ಮಾಡಿದ್ಯಾ ನೋಡು, ಅದ್ರಲ್ಲಿ ನಂದು ಮತ್ತೆ ರವಿದು ಇಬ್ರದು ಭಾಗ ಇದೆ. ಏಯ್ ಏನ ನೀನು ಪೆಕ್ರೆ ನಂಗೆ ಮಂಗ್ಯ ತರ ನಿಂತಿದ್ಯಾ, ಕೇಳ ನೀನೇನು ಅಂತ ರವಿಗೆ ಸೂರ್ಯ ಹೇಳಿದಾಗ, ಅದನ್ನ ಅವ್ರ ಮಾವ ಕಳ್ಸಿರೋ ದುಡ್ಡು ಕೊಡು, ಅದ್ ಹೆಂಗೋ ನಮಗ್ ಬರ್ಬೇಕು ಅಂತ ರವಿ ಕೇಳಿದಾಗ, ಸರಿ ನಮಗ್ ಕೊಡೋದ್ ಬೇಡ, ಆದ್ರೆ ಅಪ್ಪನ್ ದುಡ್ಡು ಕೊಡ್ಬೇಕಲ್ಲ, ಅದನ್ನ ಕೊಡೋದಕ್ಕೆ ಹೇಳು ಅಂತ ಸೂರ್ಯ ಹೇಳಿದಾಗ, ಈಗ ತಾನ್ ರೋಹಿಣಿ ಅವರಪ್ಪ ನೆಟ್ಟಿಗೆ ಒಂದ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದನ್ನು ಸಹಿಸ್ಕೊಳಕ್ಕಾಗ್ಲಿಲ್ವಾ ನಿನಗೆ? ಏನೇ ನೋಡ್ತಾ ನಿಂತಿದ್ಯಾ, ಕರ್ಕೊಂಡೋಗಿ ಅವನನ್ನ ಒಳಗಡೆ ಅಂತ ಶಾಂತಿ ಹೇಳಿದಾಗ, ಬನ್ರಿ ನೀವು ಅಂತ ಮೀನಾ ಹೇಳ್ತಾಳೆ. ಬಿಡು ಮೀನಾ, ಯಾವಾಗ ನೋಡಿದ್ರೂ ನಂಗೆ ಸಮಾಧಾನ ಮಾಡ್ಸೋದ್ರಲ್ಲೇ ಇರ್ತೀರಾ, ನಾನೇನು ನನಗ್ ಕೇಳ್ತಾ ಇಲ್ಲ, ಅಪ್ಪನ್ಗೇನ್ ಸೇರ್ಬೇಕೋ ಅದನ್ನ ಕೇಳ್ತಾ ಇದೀನಿ ಅಷ್ಟೇನೆ, ಇವ್ನ ಎಲ್ರನ್ನೂ ಯಾಮಾರ್ಸಿತಾನೆ ಹೋದ ಅಂತ ಸೂರ್ಯ ಹೇಳಿದಾಗ, ಹೌದು, ಹಾಗಿದ್ರೆ ಅವ್ರನ್ನ ಕೇಳಿ ಬಿಡ್ಬೇಡಿ ಅಂತ ಮೀನಾ ಹೇಳ್ತಾಳೆ. ಏನೇ ನಿಂದು ಅಂತ ಶಾಂತಿ ಹೇಳಿದಾಗ, ಅತ್ತೆ ಅವ್ರ ಅಣ್ಣನ ಹತ್ರ ಅವ್ರು ಕೇಳ್ತಾ ಇದಾರೆ, ಇದ್ರಲ್ಲಿ ನಾನ್ ಹೆಂಗ್ ಮಧ್ಯ ಬರ್ಲಿ, ನ್ಯಾಯವಾಗ್ತಾನೆ ಕೇಳ್ತಾ ಇದಾರೆ, ಅವರು ಮಾವನ್ಗೆ ದುಡ್ಡು ಕೊಡ್ಬೇಕಲ್ವಾ, ನಿನ್ಮೇಲ್ ಸತ್ಯ ಮಾಡಿ ಹೇಳಿದಾರೆ, ಮರ್ತ ಹೋದ್ರ ಅಂತ ಮೀನಾ ಕೇಳಿದಾಗ, ಕರೆಕ್ಟಾಗಿ ಹೇಳಿದೆ ಕಣೆ ಮೀನೇಶ್ವರಿ, ಈಗ್ಲೇ ನೋಡಮ್ಮ ನೀನು ಕರೆಕ್ಟಾಗಿ ಪಾಯಿಂಟಾಗಿ ಬಂದಿದ್ಯಾ, ಸೂಪರ್ ಮೀನೇಶ್ವರಿ ನೀನು ಅಂತ ಸೂರ್ಯ ಹೇಳ್ತ. ಅಪ್ಪ ನಿನಗೇನ್ ದುಡ್ಡು ಸೇರ್ಬೇಕೋ ಆ ದುಡ್ಡನ್ನ ತಗೊಂಡು ಬ್ಯಾಂಕಲ್ಲಿ ಹಾಕಿಟ್ಕೊಳಪ್ಪ ಅಂತ ಸೂರ್ಯ ಅಪ್ಪನ್ಗೆ ಹೇಳ್ಬೇಕಾದ್ರೆ, ರಂಗನಾಥ್ ಅವರು, ನೋಡಪ್ಪ ಸೂರ್ಯ, ದುಡ್ಡನ್ನ ಕಳ್ದಾಗ್ದೋನು ಇವನ್, ಯಾರೋ ಇವನ್ಗೆ ಯಾಮಾರ್ಸ್ ಹೋದ್ರು ಅಂತ ಹೇಳ್ದ, ಈಗ ಆ ದುಡ್ಡು ಈಗ ಇದೆಯೋ ಇಲ್ವೋ, ಈ ದುಡ್ಡು ಬಂದು ರೋಹಿಣಿಗೆ ಅವ್ರಪ್ಪ ಕಳ್ಸಿರೋದು, ಅದು ರೋಹಿಣಿಗೆ ಸೇರ್ಬೇಕು, ಅದನ್ನ ನಾವ್ ತಗೋಬೇಕು ಅನ್ನೋದ್ರೆ ಅದ್ ನಮ್ಗೆ ಅಸಹ್ಯ ಕಣಕಂದ, ನಾವ್ ಸಂಪಾದನೆ ಮಾಡಿರೋ ದುಡ್ಡು ನಮಗ್ ಬಂದ್ರೆ ಪರವಾಗಿಲ್ಲ, ಆದ್ರೆ ನಮ್ ಮನೆಗೆ ಬಾಳ್ಬೇಕು ಅಂತ ಬಂದಿರೋ ಹೆಣ್ಮಗು ದುಡ್ಡನ್ನ ನಾವ್ ಆ ರೀತಿ ಎಲ್ಲ ತಗೋಬಾರ್ದಪ್ಪ, ಅದು ತಪ್ಪು ಮಗ, ಅದನ್ನ ಅವರೇ ಇಟ್ಕೊಳ್ಳಿ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪ 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 ನೀನ್ ಇಷ್ಟು ಒಳ್ಳೆಯವನಾಗಿರೋದಕ್ಕೆ ಅಪ್ಪ ಎಲ್ರು ನಿನ್ನ ಯಾಮಾರ್ಸ್ ಹೋಗ್ತಿರೋದು, ತುಂಬಾ ಒಳ್ಳೆಯವರಾಗಿ ಇರಬಾರ್ದಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು, ನೋಡಪ್ಪ ಸೂರ್ಯ, ಒಳ್ಳೆಯವರಾಗಿ ಬದುಕ್ಬೇಕು ಅನ್ನೋದು ಬೇರೆಯವ್ರಿಗೋಸ್ಕರ ಅಲ್ಲಪ್ಪ, ನಮ್ ಮನ್ಸಾಕ್ಷಿಗೋಸ್ಕರ ನಾವ್ ಬದುಕ್ಬೇಕು, ಅದೇ ಕಣಪ್ಪ ನಿಜವಾದ ಒಳ್ಳೆತನ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ ನಾನ್ ನಿಮ್ ಕಾಸನ್ನ ಯಾಮಾರ್ಸೋದಿಲ್ಲಪ್ಪ, ಈ ದುಡ್ಡನ್ನ ಇಟ್ಕೊಂಡು ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀನಿ ಅಂತ ಮನೋಜ್ ಹೇಳ್ಬೇಕಾದ್ರೆ, ಹೌದಾ, ಹೌದೇನೋ ಮನೋಜ್ ಅಂತ ಶಾಂತಿ ಖುಷಿಯಿಂದ ಕೇಳ್ತಾಳೆ. ಆಗ ಮನೋಜ, ಹೌದಮ್ಮ, ಇಷ್ಟು ದಿವಸ ನನ್ನ ಹತ್ರ ದುಡ್ಡಿಲ್ದೆ ಏನು ಮಾಡಕ್ಕಾಗ್ಲಿಲ್ಲ, ಈಗ ಈ ದುಡ್ಡನ್ನ ನನಗೋಸ್ಕರ ರೋಹಿಣಿ ಬಿಸ್ನೆಸ್ಗೋಸ್ಕರ ಕೊಡ್ತೀನಿ ಅಂತ ಹೇಳಿದಾಳೆ, ಇದನ್ನ ಇಟ್ಕೊಂಡು ಸಂಪಾದನೆ ಮಾಡಿ ಅಪ್ಪಂಗ್ ಕೊಡ್ಬೇಕಾಗಿರೋ ದುಡ್ಡನ್ನ ವಾಪಸ್ ಕೊಡ್ತೀನಮ್ಮ ಅಂತ ಮನೋಜ ಹೇಳ್ತಾನೆ. ಅದಕ್ಕೆ ಶಾಂತಿ ತುಂಬಾ ಖುಷಿ ಪಡ್ತಾಳೆ. ಹೌದು ಅತ್ತೆ, ಇದ್ ಬರೀ 15 ಲಕ್ಷ ಅಲ್ಲ, ಇನ್ನೂ 15 ಲಕ್ಷನ ಮಾವನ ಹತ್ರ ಅಪ್ಪ ಕೊಟ್ಟಿಟ್ಟಿದಾರಂತೆ, ಅದು ಬೇರೆ ಬ್ಯಾಂಕಲ್ಲಿ ಇದೆಯಂತೆ, ಅದನ್ನು ಮಾವ ಇಷ್ಟರಲ್ಲೇ ಕೊಡ್ತೀನಿ ಮನೋಜನ್ಗೆ ಅಂತ ಹೇಳಿದ್ದಾರೆ, ಅದ್ ಬಂದ್ಮೇಲೆ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀವಿ ಅಂತ ರೋಹಿಣಿ ಹೇಳ್ತಾರೆ. ಆಮೇಲೆ ಮನೋಜನ್ನ ಯಾರ್ಯಾರು ಆಡ್ಕೊಂಡಿದಾರೋ ಅವರೆಲ್ಲರ ಮೂಗಿ ಮೇಲೆ ಬೆಳ್ಳಿಟ್ಕೊಂಡು ನೋಡ್ಬೇಕು, ಆ ರೀತಿ ಒಂದ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ ಅಂತ ಸೂರ್ಯನ ನೋಡ್ಕೊಂಡು ರೋಹಿಣಿ ಹೇಳ್ತಾಳೆ. ಆಗ ಸೂರ್ಯ, ಹೌದೌದೌದು, ದೇವಸ್ಥಾನದ ಮೇಲೆ ಮುಂದೆಗಡೆ ಕುತ್ಕೊಂಡು ಎಲ್ರು ಮೂಗ್ ಮೇಲೆ ಬೆಳ್ಳಿಟ್ಕೊಳ್ಳೋ ರೀತಿ ಮಾಡದ್ನಲ್ಲ ಬಿಸ್ನೆಸ್ನ ಅಂತ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ, ಅತ್ತೆ ಇನ್ಮೇಲಾದ್ರೂ ಮನೋಜನ್ ಬಗ್ಗೆ ಯಾರು ಏನು ಮಾತಾಡಬಾರ್ದು ಅಂತ ನೀವೇ ಹೇಳಿ, ಬೇರೆಯವರು ಕೊಡೋದಕ್ಕಿಂತ ಇನ್ಮೇಲೆ ಈ ಮನೆಗೆ ಡಬಲ್ ದುಡ್ಡನ್ನ ನಾವು ಕೊಡ್ತೀವಿ, ನಾವೇನು ಕೊಟ್ಟಿಲ್ಲ ಅಂತ ಯಾವಾಗ್ಲೂ ಮಾತಾಡ್ತಾರಲ್ವಾ, ಖರ್ಚಿಗೆ ನಾವೇ ಡಬಲ್ ಕೊಡ್ತೀವಿ ಅಂತ ರೋಹಿಣಿ ಹೇಳಿದಾಗ, ಅದೆಲ್ಲ ನೀನ್ ಮಾಡ್ತೀಯ ಅಂತ ನನಗ್ ಗೊತ್ತಿಲ್ವೇನಮ್ಮ, ಅವ್ನ್ ಮಾತಾಡೋದ್ನೆಲ್ಲ ನೀನ್ ಲೆಕ್ಕಕ್ಕೆ ಹಾಕೋಬೇಡ. ಅಯ್ಯೋ ಇವಾಗ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಎಲ್ಲಿ ನಿಮ್ಮಪ್ಪ ಈ ಕಡೆ ಬರ್ತಾರೋ ಇಲ್ವೋ, ನಿಮ್ಮಪ್ಪ ಇದಾರೋ ಇಲ್ವೋ ಆ ರೀತಿ ನನ್ಗೆ ಅನ್ಸೋದಿಕ್ಕೆ ಶುರು ಆಗೋಗಿತ್ತು. ಈಗ ನೋಡು ನಿಮ್ಮಪ್ಪ ಕರೆಕ್ಟ್ ಆಗಿದ್ದಾರೆ,
ಅಂತ ಶಾಂತಿ ಖುಷಿಯಿಂದ ರೋಹಿಣಿಗೆ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಏ ಮನೋಜ, ಈ ದುಡ್ಡನ್ನ ಇಟ್ಕೊಂಡು ನೀನ್ ಏನ್ ಮಾಡ್ಬೇಕು ಅಂತ ಇದೀಯಾ ಅಂತ ಕೇಳಿದಾಗ, ಇನ್ನೂ ಡಿಸೈಡ್ ಮಾಡಿಲ್ಲಪ್ಪ ಅಂತ ಮನೋಜ್ ಹೇಳ್ತಾನೆ. ಆಗ ಶಾಕ್ ನಲ್ಲಿ ರಂಗನಾಥ್ ಅವರು, ಏನು ಅಂತ ಆಶ್ಚರ್ಯದಿಂದ ಮನೆಯವರೆಲ್ಲರೂ ನೋಡ್ಬೇಕಾದ್ರೆ ಶಾಂತಿ, ಯಾವಾಗ ನೋಡಿದ್ರು ಏನಾದ್ರೂ ಒಂದ್ ಹೇಳಿ ಹಾಳು ಮಾಡ್ತೀಯಲ್ಲೋ ಅಂತ ಬೈತಿರ್ತಾಳೆ. ಅಪ್ಪೋ, ಇವನಿಗೆ ಬರೀ ಖರ್ಚು ಮಾಡೋದ್ ಮಾತ್ರ ಗೊತ್ತಪ್ಪ, ಇರೋ ದುಡ್ಡನ್ನ ಯಾರಿಗೂ ಕೊಡದೆ ಹಾಳು ಮಾಡದೆ ಬಂದ್ರೆ ಸಾಕು ಅಂತ ಸೂರ್ಯ ಹೇಳಿದಾಗ, ರೀ ಅವ್ರ ದುಡ್ಡು ಅವ್ರೇನೋ ಮಾಡ್ಕೋತಾರೆ, ನೀವ್ ಯಾಕೆ ಅದನ್ ಬಗ್ಗೆ ಕೇಳ್ತೀರಾ? ಬನ್ನಿ ಸುಮ್ನೆ ಅವ್ರ ಹತ್ರ ಬಾಯಿಗೆ ಬಂದಂಗೆ ಬೈಸ್ಕೊಳ್ಬೇಕಾಗತ್ತೆ, ಸುಮ್ನೆ ನಿಂತ್ಕೊಳ್ಳಿ ಅಂತ ಮೀನಾ ಹೇಳಿದಾಗ, ಮನೋಜ, ಅವರು ಜೈಲಲ್ಲಿರ್ಬೇಕಾದ್ರು ನಿನ್ನನ್ನ ನಂಬಿ ದುಡ್ಡನ್ನ ಕಳಿಸಿದಾರೆ, ಈ ಸಲಿನಾದ್ರೂ ಬುದ್ಧಿವಂತಿಕೆಯಿಂದ ಒಂದು ಒಳ್ಳೆ ಬಿಸ್ನೆಸ್ ಮಾಡಪ್ಪ ಅಂತ ರಂಗನಾಥ್ ಅವ್ರು ಹೇಳಿದಾಗ, ರೀ ಅದನ್ನೆಲ್ಲ ಮಾಡ್ತಾನೆ ರೀ, ನಾನು ಕಂಕಣ ಕಟ್ಟಿ ದೇವ್ರ ಹತ್ರ ವ್ರತ ಮಾಡಿದೀನಿ ಅಲ್ವಾ, ಆದ್ರಿಂದ ಅವ್ರಿಗೆ ಒಳ್ಳೆ ಟೈಮ್ ಬಂದಿದೆ ರೀ, ಈ 15 ಲಕ್ಷನ 15 ಕೋಟಿ ಬೇಕಾದ್ರೂ ಮಾಡ್ತಾರೆ ರೀ ಇವರು ಅಂತ ಶಾಂತಿ ಹೆಮ್ಮೆಯಿಂದ ಹೇಳ್ಕೊಳ್ತಾಳೆ. ಆಗ ಶ್ರುತಿ, ಎನಿವೇಸ್ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಆಲ್ ದ ಬೆಸ್ಟ್ ರೋಹಿಣಿ ಅಂತ ವಿಶ್ ಮಾಡ್ತಾಳೆ. ಅಯ್ಯೋ ನನ್ನ ಬಂಗಾರ, ನೀನು ಚೆನ್ನಾಗಿ ಓದಿರೋ ಹುಡುಗಿ, ಒಳ್ಳೆ ಕೆಲ್ಸದಲ್ಲಿರೋ ಹುಡುಗಿ, ಅದಕ್ಕೆ ಬಾಯಿ ತುಂಬಾ ಹರಿಸ್ತಾ ಇದೆಯಾ. ಇಲ್ಲಿ ಕೆಲವ್ರಿಗೆಲ್ಲ ಬಾಯೇ ಇಲ್ಲ, ಅದಕ್ಕೆ ಸೈಲೆಂಟಾಗಿ ನಿಂತ್ಕೊಂಡಿದ್ದಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮೀನಮ್ಮ ಕೆಲವರು ಅಂತ ಅಮ್ಮ ನಿನ್ ಬಗ್ಗೆ ಕಣೆ ಹೇಳ್ತಾ ಇರೋದು ಅಂತ ಸೂರ್ಯ ಹೇಳಿದಾಗ, ಅರ್ಥ ಆಯ್ತು ರೀ, ಅತ್ತೆ ಅಷ್ಟು ಪ್ರೀತಿಯಾಗಿ ಇನ್ಯಾರ ಬಗ್ಗೆ ಹೇಳಕ್ಕಾಗತ್ತೆ ಹೇಳಿ ಅಂತ ಮೀನಾ ಹೇಳಿ, ರೋಹಿಣಿಯವರೇ ನನ್ಗೆ ಆ ರೀತಿ ಎಲ್ಲ ಹೇಳಕ್ ಬರೋದಿಲ್ಲ, ಆದ್ರೆ ನೀವು ಮಾಡೋ ಬಿಸ್ನೆಸ್ಸು ಚೆನ್ನಾಗಿ ನಡೀಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಂತ ಮೀನಾ ಹೇಳ್ತಾಳೆ. ಸರಿ, ನೀ ಸುಮ್ಮನೆ ಹಂಗೆ ನಿತ್ಕೊಂಬೇಡ, ಹೋಗಿ ಅವರು ಟಯರ್ಡ್ ಆಗಿ ಬಂದಿದ್ದಾರೆ, ಹೋಗಿ ಅವ್ರಿಗೋಸ್ಕರ ಜ್ಯೂಸ್ ಮಾಡ್ಕೊಂಡ್ ಬರೋಗು ಅಂತ ಶಾಂತಿ ಹೇಳಿದಾಗ, ಮೀನಮ್ಮ ಒಂದು ಮಂಡಲ ಇನ್ನ ಮುಗ್ದಿಲ್ಲ ಕಣಮ್ಮ, ಆಮೇಲೆ ನೀನೇನಾದ್ರೂ ಅವ್ರಿಗೋಸ್ಕರ ಅಂತ ಮಾಡಿದ್ರೆ ಬಂದಿರೋ ದುಡ್ಡು ಹೊರಟೋಗ್ಬಿಟ್ರೆ ಏನ್ ಮಾಡೋದು, ನಮ್ಮಿಂದಾಗೆಲ್ಲ ಅವ್ರಿಗೆ ಯಾಕೆ ಪಾಪ ಕಾಸು ಹೋಗ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಆಗ ಇವ್ರ ಹತ್ರ ಎಲ್ಲ ಹೋಗಿ ಹೇಳಿದ್ನಲ್ಲ, ನನಗ್ ಬುದ್ಧಿ ಇಲ್ಲ, ಹೌದು ಇವಾಗ ದುಡ್ಡೆಲ್ಲ ಬಂತಲ್ಲಮ್ಮ, ಈಗ ಎಲ್ಲಾನು ಮುಗೀತು, ಹೋಗಿ ನಾನೇ ಎತ್ಕೊಂಡ್ ಬರ್ತೀನಿ ಇರು ಅಂತ ಶಾಂತಿನೇ ಅಡ್ಗೆ ಮನೆಗೆ ಹೋಗ್ತಾಳೆ. ಮತ್ತೆ ರೋಹಿಣಿ, ಮಾವ ಇದರಲ್ಲಿ ಶರ್ಟ್ ಇದೆ ನಿಮ್ಗೋಸ್ಕರ, ನೋಡಿ ನಿಮ್ಗೆ ಚೆನ್ನಾಗಿದೆ, ಆಗತ್ತಾ ಅಂತ ಟ್ರೈ ಮಾಡಿ ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯ ಮನೋಜನನ್ನೇ ಗುರಾಯಿಸ್ತಾ ನೋಡ್ತಾ ಇರ್ತಾನೆ. ಆಗ ಮನೋಜ ಭಯ ಪಟ್ಕೊಂಡು, ಯಾಕೋ ಹಂಗ್ ನೋಡ್ತಾ ಇದ್ಯಾ ಅಂತ ಕೇಳಿದಾಗ, ಅಲ್ಲ ನಿಮ್ ಮಾವ ನಿನಗೋಸ್ಕರನೇ ಈ ದುಡ್ಡನ್ನ ಕಳ್ಸಿದ್ರಾ ಅಂತ ಸೂರ್ಯ ಕೇಳಿದಾಗ, ಹೌದು ಯಾಕೆ ಅಂತ ಮನೋಜ ತಡವರ್ಸ್ಕೊಂಡು ಹೇಳ್ತಾನೆ. ಏನಿಲ್ಲ ಬಿಡು ಅಂತ ಸೂರ್ಯ ಹೋಗ್ತಾನೆ. ಈ ಕಡೆ ಮನೋಜ ಭಯ ಪಡ್ತಿರ್ತಾನೆ, ಎಲ್ಲಿಯೂ ಗೊತ್ತಾಗೋಗ್ಬಿಡುತ್ತೋ ಅಂತ. ಮತ್ತೆ ಈ ಕಡೆ ಬೆಳಗ್ಗೆ ಆಗತ್ತೆ. ಬೆಳಗ್ಗೆನೆ ಸೂರ್ಯ ಆ ಕಡೆಯಿಂದ ಈ ಕಡೆಗೆ ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾನೆ. ಬೆಳಿಗ್ಗೆನೆ ಇಷ್ಟು ಚಳಿ ಆಗ್ತಿದೆ, ಹೆಂಗ್ರಿ ನೀವು ಗಾಡಿ ಓಡಿಸ್ಕೊಂಡು ಹೋಗ್ತೀರಾ? ಬಿಸಿ ಕಾಫಿ ಮಾಡ್ಕೊಡ್ತೀನಿ, ಫ್ಲಾಸ್ಕ್ ಹಾಕೊಡ್ತೀನಿ, ಎತ್ಕೊಂಡು ಹೋಗ್ತೀರಾ ಅಂತ ಸೂರ್ಯನ ಕೇಳಿದಾಗ, ಅದೆಲ್ಲ ಇರ್ಲಿ ಬಾಮೇಶ್ವರಿ ಕುತ್ಕೋ ಇಲ್ಲಿ ಅಂತ ಹೇಳಿ ಡೋರ್ ಲಾಕ್ ಮಾಡಿ, ಹೌದು ನೀನೇನ್ ಅನ್ಕೊಂತ ಇದೀಯ ಇವಾಗ ಅಂತ ಸೂರ್ಯ ಕೇಳಿದಾಗ, ಅದನ್ನೇ ಹೇಳಿದ್ನಲ್ಲ, ಬಿಸಿ ಕಾಫಿ ಮಾಡಿ ಫ್ಲಾಸ್ಕ್ ಹಾಕೊಡ್ತೀನಿ. ಅಯ್ಯೋ ಅದೆಲ್ಲ ಮೀನೇಶ್ವರಿ, ಆ ಮನೋಜನ ಹೆಂಡತಿ ಪೌಡ್ರಮ್ಮ ಇದ್ದಾಳಲ್ಲ, ಅವಳು ಹೇಳಿದ್ಲಲ್ವಾ ಮಲೇಷ್ಯಾದಿಂದ ದುಡ್ಡು ಬಂತು ಅಂತ, ಅದ್ರ ಬಗ್ಗೆ ನೀನೇನ್ ಹೇಳ್ತೀಯ ಅಂತ ಕೇಳಿದೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ರೀ ಅದ್ರಲ್ಲಿ ನಾನ್ ಹೇಳೋದಕ್ಕೇನಿದೆ, ರೋಹಿಣಿಯವರಪ್ಪ ಅವ್ರಿಗೆ ದುಡ್ಡು ಕಳ್ಸಿದ್ದಾರೆ ಅಂತ ಹೇಳಿದಾಗ, ನನಗೇನು ಇದು ನಮ್ಮ ತರ ಇಲ್ಲಮ್ಮ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ಯಾಕೆ ಅಂತ ಕೇಳಿದಾಗ, ಅಲ್ಲಮ್ಮ ಇಷ್ಟು ದಿವಸ ಕಳಿಸ್ತಾ ಇರೋರು ಜೈಲಿಗೆ ಹೋದ್ಮೇಲೆ ಮನುಷ್ಯ ಹೆಂಗಮ್ಮ ದುಡ್ಡು ಕಳಿಸ್ತಾರೆ ಅಂತ ಸೂರ್ಯ ಕೇಳ್ತಾನೆ. ಅದೇ ಅವ್ರು ಹೇಳಿದ ಅವ್ರ ಮಾಮೂನ ಹತ್ರ ಕೊಟ್ಟು ಕಳ್ಸಿದಾರೆ ಅಂತ ಮೀನಾ ಹೇಳಿದಾಗ, ಅಯ್ಯೋ ದೇವ್ರೆ, ಆ ದಿನ ಸ್ವಾಮಿಗಳು ನಿಜವಾಗ್ಲೂ ಅವ್ರ ಮಾವನೋ ಇಲ್ವೋ ಅಂತ ನನ್ಗಿದುವರೆಗೂ ಡೌಟಲ್ಲೇ ಇದೆ. ಹೌದು ಅವತ್ತು ಕೊಡ್ಬೇಕು ಅಂತ ಅನ್ಸಿದಿದ್ರೆ ಅವತ್ ಮನೆಗ್ ಬಂದಿದ್ರು ತಾನೆ, ಅವಲ್ಲೇ ಕೊಡ್ಬೋದಿತ್ತಲ್ವಾ? ಅದು ಅಲ್ದೆ ನಾನು ತಲೆ ಮರೆಸ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳ್ಬಿಟ್ಟು ಹೋದ್ರು. ಹಂಗಿರ್ಬೇಕಾದ್ರೆ ಆ ಮನುಷ್ಯ ಹೆಂಗಮ್ಮ ದುಡ್ಡು ಕಳ್ಸಕ್ಕಾಗತ್ತೆ ಅಂತ ಸೂರ್ಯ ಕೇಳಿದಾಗ, ಅಲ್ರಿ ಅವ್ರು ಮುಂಚೆನೆ ದುಡ್ಡು ಕಳ್ಸಿರ್ತಾರೆ, ಅದನ್ನ ಇವ್ರ ಮಾವ ಮರ್ತ ಹೋಗಿದ್ದಾರೆ, ಅದನ್ನ ಇವಾಗ ಕಳ್ಸಿದ್ದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ನೀನೇನಮ್ಮ ಅವ್ರ ಬಗ್ಗೆ ಮಾತಾಡ್ತಾ ಅವ್ರ ಪರ ವಹಿಸ್ಕೊಂಡ್ ಮಾತಾಡ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ, ರೀ
ನೀವ್ಯಾಕ್ರಿ ಇಷ್ಟೊಂದು ಕ್ವೆಶ್ಚನ್ ಕೇಳ್ತಾ ಇದ್ದೀರಾ? ಅದು ಅವ್ರ ಸ್ವಂತ ವಿಷಯ, ನಾವ್ಯಾಕೆ ಅದ್ರ ಬಗ್ಗೆ ಕೇಳಬೇಕು ಅಂತ ಮೀನಾ ಹೇಳಿದಾಗ, ಅದು ಹೆಂಗಮ್ಮ ಸ್ವಂತ ವಿಷಯ ಆಗುತ್ತೆ? ಅವನು ನಮ್ಮ ಅಪ್ಪನ ದುಡ್ಡು ಎತ್ಕೊಂಡೋಗಿದ್ದಾನೆ, ಇದುವರೆಗೂ ಅವನು ವಾಪಸ್ ಕೊಟ್ಟೇ ಇಲ್ಲ. ಈಗ ದಿಢೀರಂತ ಬಂದು ನಮ್ಮ ಮಾವ ದುಡ್ಡು ಕೊಟ್ಟಿದ್ದಾರೆ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಯಾಕೋ ಡೌಟ್ ಇದೆ ಕಣಮ್ಮ. ಇಲ್ಲಿ ಏನೋ ಬೇರೆ ಏನೋ ನಡೀತಾ ಇದೆ. 2 ಕೇಡಿಗಳು ಸೇರ್ಕೊಂಡು ನಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ ಅನ್ಸುತ್ತೆ ಅಂತ ಸೂರ್ಯ ಹೇಳಿದಾಗ, ಅಯ್ಯೋ ನಿಮಗ್ ಮಾತ್ರ ಹೇಗ್ರಿ ಇದೆಲ್ಲ ಅನ್ಸುತ್ತೆ ಅಂತ ಮೀನಾ ಕೇಳಿದಾಗ, ನೋಡಮ್ಮ ಮೀನೇಶ್ವರಿ, ಮನೋಜನ್ ಬಗ್ಗೆ ಎಲ್ಲ ನಿನ್ಗಿನ್ನೂ ಗೊತ್ತಿಲ್ಲ. ಅವನ್ ಯಾವತ್ತೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ದಾನೆ ಅಲ್ಲ. ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಈ ಜನ್ಮದಲ್ಲಿ ದುಡ್ಡನ್ನ ಅಪ್ಪನ್ ಕೊಡ್ತಾನೆ ಅಂತ ನೀನೇನು ಯೋಚನೆ ಮಾಡ್ತಿದ್ಯಾ? ಚಾನ್ಸೇ ಇಲ್ಲ, ನನಗಂತೂ ಆ ರೀತಿ ಅನ್ನಿಸ್ತಾನೆ ಇಲ್ಲ ಅಂತ ಸೂರ್ಯ ಹೇಳಿದಾಗ, ನಿಮ್ಮ ಅಣ್ಣ ಬೇಕಾದ್ರೆ ಆ ರೀತಿ ಇರ್ಲಿ, ಆದ್ರೆ ರೋಹಿಣಿ ಅವ್ರು ಯಾಕೆ ಆ ರೀತಿ ಸುಳ್ಳು ಹೇಳ್ತಾರೆ ಅಂತ ಮೀನಾ ಕೇಳಿದಾಗ, ನೀನಮ್ಮ ನಮ್ಮ ಅಣ್ಣನಾದ್ರೂ ಒಂದ್ ರೀತಿ ಪರವಾಗಿಲ್ಲ, ಈ ಪಾರ್ಲರ್ ಅಮ್ಮ ಇದ್ದಾಳಲ್ಲ ಅವರು ಇಡೀ ಊರನ್ನೇ ಬೇಕಾದ್ರೂ ಮಾರ್ಬಿಡ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ರೀ ಜೋರಾಗಿ ಮಾತಾಡ್ಬಿಡ್ರಿ, ಅವ್ರು ಕೇಳಿಸುತ್ತೆ ಅಂತ ಹೇಳಿದಾಗ, ಕೇಳಿಸಿದ್ರೆ ಕೇಳಿಸ್ಕೊಳ್ಳಿ ಬಿಡು, ಭಯಂಕರವಾಗಿರೋ ಕ್ರಿಮಿನಲ್ ಮೈಂಡ್ ಕಣಮ್ಮ ಅವ್ರಿಗೆ. ನಮ್ಮ ಅಂಗಡಿನ ಗಾಡಿನ ಎತ್ತಾಕೊಂಡೋದ್ರಲ್ಲ, ಅದ್ರ ಬಗ್ಗೆ ನನ್ಗೆ ಇನ್ನೂ ಡೌಟ್ ಇದೆ. ಈ ಪಾರ್ಲರ್ ಅಮ್ಮನೆ ಏನೋ ಮಾಡಿದಾಳೆ ಅಂತ ಕ್ರಿಮಿನಲ್ ಮೈಂಡ್ ಅವ್ರದ್ದು ಅಂತ ಸೂರ್ಯ ಹೇಳಿದಾಗ, ಈಗ ನಿಮ್ಗೆ ಎಲ್ಲಾದ್ರ ಮೇಲೂ ಸಂಶಯ ಅನ್ನೋದಿದ್ರೆ ಹೆಂಗೆ ರೀ? ಸ್ವಲ್ಪನಾದ್ರೂ ಮನುಷ್ಯನ ಮೇಲೆ ನಂಬಿಕೆ ಅನ್ನೋದನ್ನ ಇಡ್ಬೇಕು ರೀ ಅಂತ ಮೀನಾ ಹೇಳಿದಾಗ, ಹೌದು ನಂಬಿಕೆ ಇಡ್ಬೇಕು, ಆದ್ರೆ ಎಲ್ರ ಮೇಲೂ ಇಡಬಾರ್ದು. ಇನ್ನು ಕೆಲವ್ರ ಮೇಲೆ ಯಾವಾಗ್ಲೂ ಡೌಟ್ ಅಲ್ಲೇ ಇರ್ಬೇಕು. ಇವರಿಬ್ರು ಸೇರ್ಕೊಂಡು ಏನೋ ಮಾಡ್ತಾ ಇದಾರೆ ಕಣಮ್ಮ, ನನ್ ಸಿಗ್ಲಿ ಅದ್ರ ಬಗ್ಗೆ ಗೊತ್ತಾಗ್ಲಿ, ಆಮೇಲಿದೆ ಇವ್ರಿಗೆ ಹಬ್ಬ ಅಂತ ಸೂರ್ಯ ಹೇಳಿದಾಗ, ಈಗೇನು ಆ ದುಡ್ಡನ್ನ ಅವರು ಕಳ್ತನ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಅಂತ ಮೀನಾ ಕೇಳಿದಾಗ, ಅದನ್ ಬೇಕಾದ್ರೂ ಮಾಡಿರ್ತಾರೆ, ಆದ್ರೂ ಈ ದುಡ್ಡನ್ನ ಪಾರ್ಲರ್ ಅಮ್ಮನ ಅಪ್ಪನೇ ಕೊಟ್ಟಿದ್ದಾರೆ ಅಂತ ನನ್ಗಿನ್ನೂ ನಂಬಿಕೆ ಬರ್ತಿಲ್ಲಮ್ಮ ಅಂತ ಸೂರ್ಯ ಹೇಳಿದಾಗ, ಸರಿ ಹೇಗೋ ಬಂತಲ್ಲ, ಅದು ಅವ್ರ ದುಡ್ಡು, ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ಈಗ ತಾನೇ ಮನೇಲಿರೋ ಸಮಸ್ಯೆಗಳೆಲ್ಲ ಮುಗ್ದಿದೆ, ರವಿ ಶ್ರುತಿ ಇಬ್ರು ಮನೆಗ್ ಬಂದಿದ್ದಾರೆ, ಇದರಿಂದ ಸ್ವಲ್ಪ ಮನೇನು ಶಾಂತಿಯಿಂದ. ನೀವು ಇದನ್ನ ಕೇಳೋದಕ್ಕೆ ಅಂತ ಹೋಗಿ ಸುಮ್ನೆ ಏನೇನೋ ಸೀನ್ ನ ಕ್ರಿಯೇಟ್ ಮಾಡಕ್ ಹೋಗ್ಬೇಡಿ ಅಂತ ಮೀನಾ ಹೇಳಿದಾಗ, ನಾನು ನೋಡಿದ್ರೆ ಬರೀ ಸೀನ್ ಕ್ರಿಯೇಟ್ ಮಾಡೋದು, ಗಲಾಟೆ ಮಾಡೋದೇನೇನಾ ಅನ್ಸೋದು ನಿನಗೆ ಮೀನೇಶ್ವರಿ ಅಂತ ಸೂರ್ಯ ಕೇಳಿದಾಗ, ಅಯ್ಯೋ ಪಾಪ, ನೀವೇನ್ ಬಾರಿ ತುಂಬಾ ಒಳ್ಳೆಯವರು, ಯಾವಾಗ್ಲೂ ಸೈಲೆಂಟ್ ಆಗಿರ್ತೀರಾ, ನಾನು ಯಾವ್ದನ್ನ ಮೊದ್ಲು ಮಾಡ್ಬೇಡಿ ಅಂತೀನೋ ಅದನ್ನೇ ಹೋಗಿ ಫಸ್ಟ್ ಮಾಡಿರ್ತೀರಾ ಅಂತ ಮೀನಾ ಹೇಳಿದಾಗ, ಹೌದು ಮೀನೇಶ್ವರಿ, ಇದುವರೆಗೂ ನೀನ್ ಹೇಳಿರೋದನ್ನ ಯಾವತ್ತಾನೆ ಕೇಳಿಲ್ಲ ಹೇಳು. ನಮ್ಮ ಅಪ್ಪ ಅಜ್ಜಿ ಬಿಟ್ರೆ ನೆಕ್ಸ್ಟ್ ನೀನ್ ಹೇಳಿದ ಮಾತನ್ನೇ ತಾನೇ ನಾನು ಕೇಳ್ತಾ ಇರೋದು ಅಂತ ಸೂರ್ಯ ಕೇಳಿದಾಗ, ಹೌದು ಅದನ್ನೆಲ್ಲ ಕೇಳ್ತಿದ್ದೀರಾ, ಆದ್ರೆ ಕೆಲವೊಂದ್ ಟೈಮಲ್ಲಿ ಸಿಕ್ಕಾಪಟ್ಟೆ ಹಠ ಮಾಡ್ತೀರಾ, ನೀವ್ ಯಾವಾಗ್ಲೂ ಒಂದೇ ರೀತಿ ಇದ್ರೆ ಚೆನ್ನಾಗಿರತ್ತೆ ಅಂತ ಮೀನಾ ಹೇಳಿದಾಗ, ಮೀನೇಶ್ವರಿ, ಯಾವಾಗ್ಲೂ ಒಂದೇ ರೀತಿ ಇರ್ಬೇಕು ಅಂದ್ರೆ ಮಧ್ಯ ರೋಡಲ್ಲಿ ಶಿಲೆಯಾಗಿ ನಿಂತ್ಕೊಬೇಕು ಅಷ್ಟೇ. ಮನುಷ್ಯ ಅಂದ್ಮೇಲೆ ಆ ಟೈಮ್ಗೆ ಏನೇನ್ ಎಮೋಷನ್ ಬರುತ್ತೋ ಆ ರೀತಿ ಎಲ್ಲ ಇರ್ಬೇಕಾಗತ್ತೆ ಅಂತ ಸೂರ್ಯ ಹೇಳಿದಾಗ, ನಿಮ್ಗೆ ಕೋಪ ಅನ್ನೋ ಎಮೋಷನ್ ಬಿಟ್ಟು ಬೇರೆ ಏನು ಜಾಸ್ತಿ ಬರೋದಿಲ್ಲ, ಅದೇ ನಿಮಗ್ ಜಾಸ್ತಿ ಬರೋದು ಅಂತ ಮೀನಾ ಹೇಳಿದಾಗ, ಹಾಗಾದ್ರೆ ಬೇರೆ ಎಮೋಷನ್ ಬರುತ್ತಲ್ವಾ ಅಂತ ಸೂರ್ಯ ಕೇಳಿದಾಗ, ಬೇರೆ ಎಮೋಷನ್ ಏನದು ಅಂತ ಮೀನಾ ಕೇಳ್ತಾಳೆ. ಆ ಎಮೋಷನ್ನ ಬರೀ ಮಾತಲ್ಲಿ ಹೇಳಕ್ ಆಗಲ್ಲ ಅಂತ ಮೀನನ್ನ ತಪ್ಕೊಳಕ್ ಹೋಗ್ತಾನೆ. ಆಗ ಮೀನಾ ಹೊಡಿತಾಳೆ, ಏನ್ ಮೀನಾ ಈ ರೀತಿ ಗುದ್ದಿದ್ಯಲ್ಲ ಅಂತ ಸೂರ್ಯ ಕೇಳಿದಾಗ, ಹೌದು ಅದಕ್ಕೆ ಅಂತ ಯಾವ್ದಾದ್ರು ಟೈಮಲ್ಲಿ ಮಾಡಿದ್ರೆ ಆಗುತ್ತಾ ಆ ರೀತಿ, ಅದಕ್ಕೆ ಅಂತಾನೆ ಒಂದ್ ಟೈಮ್ ಇರುತ್ತಪ್ಪ, ಯಾವಾಗ ಯಾವ ಎಮೋಷನ್ನ ತೋರಿಸ್ಕೊಳ್ಬೇಕು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಈಗ ನಾನೇನ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ ನೀನು? ನಾನೇನ್ ಹೇಳೋದು, ನಮ್ ಕೆಲ್ಸನ ನಾವ್ ಎಷ್ಟಿದೆ ಅಷ್ಟ್ ನೋಡ್ಕೊಂಡ್ರೆ ಸಾಕು, ರೋಹಿಣಿ ವಿಷಯದಲ್ಲಿ ನೀವು ತಲೆ ಹಾಕಕ್ ಹೋಗ್ಬೇಡಿ ಅಂತ ಮೀನಾ ಹೇಳಿದಾಗ, ಮೀನೇಶ್ವರಿ, ನಾ ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಿಲ್ಲಮ್ಮ, ಆ ದುಡ್ಡಿನ ವಿಷಯದಲ್ಲಿ ಇವರಿಬ್ರು ಸೇರ್ಕೊಂಡು ಏನೋ ತಲೆಹರಟೆ ಮಾಡ್ತಾ ಇದಾರೆ, ಆದಷ್ಟು ಬೇಗ ಅದೇನು ಅಂತ ಕಂಡು ಹಿಡಿತೀನಿ ಅಂತ ಸೂರ್ಯ ಹೇಳಿದಾಗ, ಈ ಪೊಲೀಸ್ ಕೆಲ್ಸ ಎಲ್ಲ ಬಿಟ್ಬಿಡಿ, ನಾನು ಬಟ್ಟೆನ ಒಣಗಾಕ್ಬಿಟ್ಟು ನಿಮ್ಗೆ ಕಾಫಿ ಮಾಡ್ಕೊಂಡ್ ಬಂದ್ಕೊಡ್ತೀನಿ, ನೀವ್ ಅದನ್ನ ಕುಡಿದ್ಬಿಟ್ಟು ಕಾರ್ ಓಡ್ಸೋ ಕೆಲ್ಸ ಮಾಡಿ, ಅಷ್ಟೇ ಸಾಕು ಅಂತ ಮೀನಾ ಹೇಳ್ತಾಳೆ. ಮತ್ತೆ ಈ ಕಡೆ ಮೀನಾ ಎಲ್ರಿಗೂ ತಿಂಡಿನ ಡೈನಿಂಗ್ ಟೇಬಲ್ಗೆ ತಗೊಂಡ್ ಬರ್ತಾಳೆ. ಆಗ ಅಲ್ಲಿಗೆ ಶ್ರುತಿ ಬಂದು, ಏನ್ ಮೀನಾ ಅವ್ರೆ, ಇವತ್ತು ಗಮ್ ಅಂತ ವಾಸನೆ ಬರ್ತಿದೆ, ಏನ್ ಮಾಡಿದೀರಾ ಅಂತ ಕೇಳಿದಾಗ, ಮೊಟ್ಟೆ ಮಸಾಲ ಮಾಡಿದೀನಿ ಶ್ರುತಿ ಅವ್ರೆ ಅಂತ ಮೀನಾ ಹೇಳ್ತಾರೆ. ಆಗ ಅಲ್ಲಿಗೆ ಶಾಂತಿ ಬಂದು,
ತಿಂಡಿ ಎಲ್ಲ ರೆಡಿ ಆದ್ಮೇಲೆ ಕರಿಬೇಕು ಅನ್ನೋ ಪರಿಜ್ಞಾನ ಇಲ್ವೇನೆ ನಿನಗೆ? ಹೌದು, ರೋಹಿಣಿ ಎಲ್ಲಿ ಅಂತ ಕೇಳಿದಾಗ ಅವ್ರು ಇನ್ನೂ ರೂಮಿಂದ ಆಚೆಗೆ ಬಂದಿಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಹೌದು, ನೀನು ಕರೆದ್ರೆ ತಾನೇ ಅವ್ರು ಬರೋದು ಅಂತ ಹೇಳಿ, ರೋಹಿಣಿ, ಮನೋಜ್ ಬಾರಮ್ಮ, ರೋಹಿಣಿ ತಿಂಡಿ ರೆಡಿ ಇದೆ, ಬಂದು ತಿನ್ಬಾಮ್ಮ ಅಂತ ಶಾಂತಿ ಕರಿಬೇಕಾದ್ರೆ, ಏನಪ್ಪಾ ಮರೆಯೋದಿಲ್ಲ, ಜೋರಾಗಿ ಬರ್ತಾ ಇದೆ ಅಂತ ಸೂರ್ಯ ಕೇಳ್ತಾನೆ. ಆಗ ರಂಗನಾಥ್ ಅವರು, ಅದೇಪಾ ಮಲೇಷ್ಯಾ ಬೀಗ್ರ ಕಡೆಯಿಂದ ದುಡ್ಡೆಲ್ಲ ಬಂದಿದೆಯಲ್ವಾ ಅಂತ ಹೇಳಿದಾಗ, ಹಾಗಾದ್ರೆ ಅಮ್ಮ ಮಾತಾಡ್ತಿಲ್ಲ, ದುಡ್ಡು ಮಾತಾಡ್ತಿದೆ ಅಂತ ಸೂರ್ಯ ಹೇಳ್ತಾನೆ. ಸುಮ್ನೆರಪ್ಪ, ಏನಾದ್ರೂ ಕೇಳ್ಗಿಳಿಸ್ಕೊಂಡ್ಬಿಟ್ಟಾಳು ಆಮೇಲೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ಕಡೆ ರೋಹಿಣಿ ರೂಮಿಂದ ಬರ್ತಿದ್ದಂಗೆ, ರೋಹಿಣಿ ಬಾರಮ್ಮ, ಟೈಮ್ ಸರಿಯಾಗಿ ತಿಂಡಿ ತಿಂದಿಲ್ಲ ಅಂತಂದ. ಹೆಂಗಮ್ಮ ಬಾರಮ್ಮ ಅಂತಂದಾಗ ಮನೋಜ್, ಅಮ್ಮ ನಾನು ಅಂತ ಕೇಳ್ತಾನೆ. ಆಗ ಅಯ್ಯೋ ನೀನು ಬಾರೋ, ಬನ್ನಿ ತಿನ್ಬನ್ರೋ ಅಂತ ಶಾಂತಿ ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾಳೆ. ಬಾಮ್ಮ ಕುತ್ಕೋ ಅಂತ ಹೇಳಿ ಮೀನಾ, ನಾ ಹಾಕ್ತೀನಿ ಅತ್ತೆ ಅಂದಾಗ, ಬೇಡ ನಾನೇ ಹಾಕ್ತೀನಿ ಅವ್ರಿಗೆ ತಿಂಡಿನ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ ಬೇಕು ಅಂತಾನೆ ಮನೋಜ್ ಮತ್ತೆ ರೋಹಿಣಿಗೆ ಜಾಸ್ತಿ ಊಟ ಬರೆಸ್ತಿರ್ತಾಳೆ. ಅದನ್ನ ಎಲ್ರು ನೋಡ್ತಿರ್ತಾರೆ. ಆಗ ಶಾಂತಿ, ಏನು ಎಲ್ರು ಹಾಗೆ ರೀತಿ ನೋಡ್ತಾ ಇದ್ದೀರಾ ಎಲ್ರು ನನ್ನನ್ನೇ? ಪಾಪ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾಳೆ, ಮೈಯಲ್ಲಿ ಶಕ್ತಿ ಇರೋದ್ ಬೇಡವಾ ಅದಕ್ಕೆ ಅಂತ ಶಾಂತಿ ಹೇಳಿದಾಗ, ಅಪ್ಪ ಈ ಅಮ್ಮಂಗೆ ಸ್ವಲ್ಪ ಜ್ಞಾಪಕ ಬರೋಂತ ಮಾತ್ರೆ ಕೊಡಪ್ಪ ಅಂತ ಸೂರ್ಯ ಹೇಳಿದಾಗ, ಯಾಕೋ ಅಂತ ಶಾಂತಿ ಕೇಳ್ತಾಳೆ. ಅಲ್ಲಮ್ಮ, ಈ ಮಂಡಲ ಪೂಜೆ ಮಾಡ್ತಾ ಇದಾರಲ್ಲ ಪಾರ್ಲರ್ ಅಮ್ಮ, ಅದಕ್ಕೆ ಹೋಗಿ ನೀವು ಮೊಟ್ಟೆ ಕೊಡ್ತಿದ್ದೀರಲ್ಲ ಅಮ್ಮ. ಅಲ್ಲ ಸಕ್ರೆ, ಇನ್ನು ಕಂಕಣನೇ ಬಿಚ್ಚಿಲ್ಲ, ಅದಕ್ಕೂ ಮುಂಚೆನೆ ನಾನ್ ವೆಜ್ ಎಲ್ಲ ಕೊಡ್ತೀರಾ? ಆಮೇಲೆ ಪರಿಹಾರಕ್ಕೆ ಪವರ್ ಹೊರಟೋಯ್ತು ಅಂದ್ರೆ ಏನ್ ಮಾಡ್ತೀರಾ? ಆಮೇಲೆ ಮಲೇಷ್ಯಾ ಬೀಗರು ಕಳಿಸ್ಬೇಕಲ್ಲ, ಇನ್ನು 15 ಲಕ್ಷ, ಅದು ಬರ್ದೆ ಹೋದ್ರೆ ಎಲ್ಲ ವೇಸ್ಟ್ ಆಗೋಗುತ್ತಲ್ಲಮ್ಮ ವ್ರತ ಎಲ್ಲ ಸಕ್ರೆ ಅಮ್ಮ ಅಂತ ಸೂರ್ಯ ಹೇಳಿದಾಗ, ಈ ಕಡೆ ಶಾಂತಿ ಭಯ ಪಡ್ತಾ ಇರ್ತಾಳೆ. ಅಯ್ಯೋಯ್ಯೋ ಹೌದಲ್ವಾ, ಇನ್ನು ವ್ರತ ಇರೋದನ್ನೇ ನಾನು ಮರ್ತೋಗ್ಬಿಟ್ಲಲ್ಲಮ್ಮ. ಏ ಮೀನಾ, ಹಾಗಿದ್ರೆ ನೀನ್ ಎಂತಕ್ಕೆ ಮೊಟ್ಟೆ ಮಾಡಿದೆ ಅಂತ ಶಾಂತಿ ಕೇಳಿದಾಗ, ಅತ್ತೆ ನಾನು ಇವ್ರೆಲ್ರಿಗೋಸ್ಕರ ಅಂತಾನೆ ಮೊಟ್ಟೆ ಮಸಾಲ ಮಾಡಿ ಅವ್ರಿಗೆ ಅಂತ ಚಟ್ನಿ ಇಟ್ಟಿದ್ದೀನಿ ಅಂತ ಮೀನಾ ಹೇಳಿದಾಗ, ಅಮ್ಮ ಈಗ ಎಲ್ರು ಮೊಟ್ಟೆನೂ ಸಹ ವೆಜಿಟೇರಿಯನ್ ಅಂತ ಹೇಳ್ತಾರಮ್ಮ, ಅದೆಲ್ಲ ಏನೂ ಇಲ್ಲಮ್ಮ, ತಿನ್ಬೋದಮ್ಮ ಅಂತ ಮನೋಜ ಹೇಳಿದಾಗ, ಏನ ಮಗ ಮೊಟ್ಟೆ ವೆಜಿಟೇರಿಯನ್ ಆದ್ರೆ ಹಾಗಾದ್ರೆ ಅದನ್ನಿಡೋ ಕೋಳಿನೂ ಸಹ ವೆಜಿಟೇರಿಯನ್ನೇ ಅಲ್ವಾ, ಮತ್ತ ಅದನ್ನೇ ತಿನ್ಬೋದಲ್ಲ ಅಂತ ಸೂರ್ಯ ಮನೋಜಂಗೆ ಹೇಳ್ತಾನೆ. ಆಗ ಅದೆಲ್ಲ ಏನು ಬೇಡ, ವ್ರತ ಹಾಳಾಗ್ಬಾರ್ದು, ನೀನು ಅದನ್ನೆಲ್ಲ ತಿನ್ಬೇಡಮ್ಮ, ಅದು ಚಟ್ನಿ ಇದೆ ನೋಡು, ಚಟ್ನಿ ಹಾಕೊಡ್ತೀನಿ, ಚಟ್ನಿ ತಿನ್ನಮ್ಮ, ನೀನು ದೋಸೆ ಚಟ್ನಿ ತಿನ್ನಮ್ಮ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ಏಯ್ ನೀನ್ ಇದನ್ನೆಲ್ಲ ತಿನ್ಬಾರ್ದು ಕೊಡ ಅಂತ ಅನ್ಬಿಟ್ಟು ಮನೋಜನ ಹತ್ರ ಮೊಟ್ಟೆನ ಕಿತ್ಕೊಂಡು ಸೂರ್ಯ ತಿಂತಾನೆ. ಆಗ ಇಬ್ರಿಗೂ ತಿಂಡಿನ ಹಾಕೊಟ್ಟಾಗ ಮನೋಜ ಮೊಟ್ಟೆ ಮಸಾಲಾನ ತಿನ್ನಕ್ ಹೋಗ್ತಾನೆ. ಅದನ್ನೆಲ್ಲ ತಿನ್ಬಾರ್ದು, ಇದನ್ನೇ ತಿನ್ಬೇಕು ಅಂತ ಸೂರ್ಯ ಹೇಳಿದಾಗ, ಪಾಪ ಬಿಡೋ, ಅವರು ನೋಡಿದ್ರೆ ಬೇಜಾರಾಗ್ತಿದೆ, ತಿನ್ಲಿ ಬಿಡು ಮನೋಜ ಅಂತ ರವಿ ಹೇಳಿದಾಗ, ಸುಮ್ನೆ ಇರಪ್ಪ ನೀನು ಅಂತ ಸೂರ್ಯ ಹೇಳ್ತಾನೆ. ಸ್ಕೂಲ್ನಲ್ಲಿ ಹೋಗ್ಬೇಕಾದ್ರೆ ಇವನೇ ಅಲ್ವಾ ಜಾಸ್ತಿ ಮೊಟ್ಟೆ ತಗೊಂತ ಇದ್ದಿದ್ದು, ಅವನೇ ತಿನ್ಲಿ ಬಿಡು, ಈ ವೆಜಿಟೇಬಲ್ ಎಲ್ಲ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದೇ ಅಲ್ವಾ, ನಾನು ಖುಷಿಯಾಗಿ ವೆಜಿಟೇಬಲ್ ತಿಂತೀನಿ, ಏನ್ ತಿಂದ್ರೂ ನನಗೆ ಓಕೆನೆ ಅಂತ ಮನೋಜ ಹೇಳ್ತಾನೆ. ಹೌದು, ಅಂಥದ್ದೇನಪ್ಪ ನಿನಗೆ ಸಂತೋಷ ಆಗ್ತಿರೋದು ಅಂತ ರವಿ ಕೇಳಿದಾಗ, ಇಷ್ಟು ದಿವಸ ಕೆಲಸ ಎಂದಿರ ಡೈಲಿ ಏನ್ ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ದೆ, ಈಗ ನನ್ನ ಹೆಸರಲ್ಲಿ 15 ಲಕ್ಷ ರೂಪಾಯಿ ದುಡ್ಡು ಬಂದಿದೆ, ಅದೇ ನನಗೆ ದೊಡ್ಡ ಕಾನ್ಫಿಡೆನ್ಸ್ ಕೊಡ್ತಿದೆ. ಇಷ್ಟು ದಿವಸ ನನ್ನ ಕಿಂಡಲ್ ಮಾಡಿ ಮಾತಾಡ್ತಿದ್ದವ್ರೆಲ್ರು ಬಾಯಿ ಮುಚ್ಚೋ ರೀತಿ ನಾನು ಮಾಡ್ತೀನಿ ಅಂತ ಮನೋಜ ಹೇಳಿದಾಗ, ಹೌದು ಕಣೋ, ನೋಡು ಮೊಟ್ಟೆ ತಿಂದು ಬಾಯೆಲ್ಲ ಮುಚ್ಕೊಂಬಿಟ್ಟಿದ್ ಅಂತ ಸೂರ್ಯ ಹೇಳಿದಾಗ, ಕಿಂಡಲ್ಲ ಮಾಡು, ಆದ್ರೆ ಇನ್ಮೇಲೆ ಇದೆಲ್ಲ ನಾನು ಮಾಡೋದಿಲ್ಲ ಅಂತ ಮನೋಜ ಹೇಳಿದಾಗ, ಅವನನ್ ಬಿಡ, ಅವನ್ ಏನೇನೋ ಮಾತಾಡ್ತಾನೆ ಬಾಯಿಗೆ ಬಂದ ಹಾಗೆ, ನಿನಗೆ ನಿಜವಾಗ್ಲೂ ಇನ್ಮೇಲೆ ಒಳ್ಳೆ ಟೈಮ್ ಶುರು ಆಗುತ್ತೆ ಮನೋಜ, ನಿಮ್ಮ ಮಾವಂಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿ ಇದೆ ನೋಡು, ಅವ್ರು ಜೈಲಲ್ಲಿದ್ರು ಸಹ ನಿನಗೋಸ್ಕರ ಬಿಸ್ನೆಸ್ ಮಾಡ್ಲಿ ಅಂತ ದುಡ್ಡೆಲ್ಲ ಕಳಿಸಿದಾರೆ ಅಲ್ವಾ, ಅದ್ರಲ್ಲೇ ಗೊತ್ತಾಗುತ್ತೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಶಾಂತಿ ಹೇಳ್ತಾಳೆ. ಸೊ ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.